ಸುಮನ್ ಟಿ ವಿಯ CEO ಅವರು ಹಾಗೆಲ್ಲ ಆಡಳಿತ ಮಂಡಳಿಯವರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಇರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಿಷಿಯನ್ಸು ಎಲ್ಲರ ಸಹಕಾರದಿಂದ ಸುಮನ್ ಟಿ ವಿ ಇವತ್ತು 10 ಕೋಟಿ ವೀಕ್ಷಕರಿದ್ದಾರೆ. ಅಂದರೆ ಹೆಚ್ಚು ಜನರಲ್ಲಿ, ಅದರಲ್ಲೂ ನಗರ ಗ್ರಾಮಾಂತರ ಪ್ರದೇಶದಿಂದ ಎಲ್ಲ ಕಡೆ ಕೂಡ ಜನಪ್ರಿಯವಾಗಿರ್ತಕ್ಕಂಥ ಒಂದು ಟಿ ವಿ ಚಾನಲ್ಲು. ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥವ್ರಿಗೆ ಇವತ್ತು ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ, ಅದರಲ್ಲೂ ವಿಶೇಷವಾಗಿ ಟ್ರಾಫಿಕ್ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ಒಂದು 7-8 ಜನ ಇದ್ರು ಅನಿಸುತ್ತೆ, 7-8 ಜನ ಟ್ರಾಫಿಕಲ್ಲಿ ಕೆಲಸ ಮಾಡೋಂಥವ್ರಿಗೆ ಅವರ ಕಾರ್ಯನಿಷ್ಠೆ ನೋಡಿ ಇವತ್ತು ಸನ್ಮಾನ ಮಾಡಿದ್ದೀರ. ನಮ್ಮ ದೇಶ ಕಾಯುವಂಥವರು ಮಿಲ್ಟ್ರಿಯವರು, ಮತ್ತು ರಾಜ್ಯದ ಸುವ್ಯವಸ್ಥೆ ನೋಡುವಂಥವರು, ಮತ್ತು ಟ್ರಾಫಿಕ್ಕು ಇಂಥದ್ದೆಲ್ಲ ನೋಡುವಂಥವರು ನಮ್ಮ ಪೊಲೀಸ್ ಇಲಾಖೆ. ಅದರಿಂದ ಅವರಿಗೆ ನಾವು ಹೆಚ್ಚು ಗೌರವವನ್ನು ಮಿಲ್ಟ್ರಿ ಮತ್ತು ಪೊಲೀಸಿಗೆ ಯಾವಾಗಲೂ ಕೂಡ ನಾವು ಕೊಡಬೇಕು ಅಂತೇಳಿ ಇವತ್ತಿನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾಯಿದ್ದಾರೆ. ಕೆಲವರಿಗೆ ಇವತ್ತು ಸನ್ಮಾನ ಮಾಡಿದ. ಅದರಲ್ಲಿ ವಿಶೇಷವಾಗಿ ನಾನೇ ನಮ್ಮ ಇವರು ಕರೀರಿ ಅಂತ ಹೇಳಿದೆ, ನಮ್ಮ ಮಹಾಂತೇಶ್ ಅವರು ಕಣ್ಣಿಲ್ಲ, ಅವರಿಗೆ ಹುಟ್ಟು ಕುರುಡ್ರವರು. ಅವರು ಸುಮಾರು ಒಂದು 25 ವರ್ಷ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಕಣ್ಣಿಲ್ಲದೆ ಇದ್ದರೂ ಕೂಡ ನಮ್ಮ ಕಣ್ಣಿದೆಯಲ್ಲ, ನಮ್ಮ ಕಣ್ಣಿದ್ದವ್ರಿಗಿಂತಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. HSR ಅಲ್ಲೂ ಕೂಡ ಒಂದು ದೊಡ್ಡ ಜಾಗ ನಾನೇ ಅವರು ಕೊಡಿಸಿದೆ. ಹಿಂದೆ ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗ ಒಂದು ಒಳ್ಳೆಯ ಜಾಗ, ಭವನವನ್ನು ಕಟ್ಟಿ ಅಲ್ಲಿ ಟ್ರೈನಿಂಗ್ ಕೊಡುವಂಥದ್ದೆಲ್ಲ ಕೂಡ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕ್ರಿಕೆಟ್ ತಂಡ ಕೂಡ ಕಟ್ಟಿದ್ದಾರೆ, ಅದಕ್ಕೂ ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಅಂದರೆ ಕಣ್ಣಿಲ್ಲದೆ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಸೇವೆ ಅತ್ಯಂತ ಶ್ಲಾಘನೀಯ. ನಮಗಿಂತಲೂ ಉತ್ತಮ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ರಾಧಾಕೃಷ್ಣ ರಾಜು ಅವರು ಲೇಟಾಗಿ ಬಂದರು, ಇಲ್ಲಾಂದರೆ ಅವರು ನನ್ನ ಕೈಯಲ್ಲೇ ಸನ್ಮಾನ ಮಾಡೋಣ ಅಂತಿದ್ದೆ. ಅವರು ಕೂಡ ಭಾಳ ಉತ್ತಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಶ್ರೀಕೃಷ್ಣ ದೇವ ಪ್ರಶಸ್ತಿ ಪ್ರತಿ ವರ್ಷ ಕೂಡ ಕೊಡ್ತಾರೆ. ಮೊನ್ನೆ ಕೂಡ ಇಬ್ಬರಿಗೆ ಪ್ರಶಸ್ತಿ ಕೊಟ್ಟರು ಅಲ್ವಾ, ಹೋದ ವರ್ಷ ಒಬ್ಬರಿಗೆ, ಈ ವರ್ಷ ಇಬ್ಬರಿಗೆ ಪ್ರಶಸ್ತಿ. ತೆಲುಗು ವಿಜ್ಞಾನ ಸಮಿತಿ ಅಂತ ಮಾಡಿದ್ದಾರೆ. ಮಾಡಿ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳನ್ನು ಜೊತೆಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನೂ ಅನೇಕ ಗಣ್ಯರೆಲ್ಲ ಬಂದಿದ್ದಾರೆ. ನಮ್ಮ ಜಗ್ಗೇಶ್ ಅವರ ಶ್ರೀಮತಿಯವರು ಕೂಡ ಇಲ್ಲಿದ್ದಾರೆ. ಇನ್ನೂ ಅನೇಕ ಗಣ್ಯರೆಲ್ಲ ಬರ್ತಾರೆ. ಮತ್ತು ಇನ್ನೊಂದು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ನಮ್ಮ BJP ನಗರದಲ್ಲಿ ಒಂದು ಇದಿದೆ, ಯಾವ ಸಂಸ್ಥೆ ಅದು, ರಮಣ ಮಹರ್ಷಿ ಸಂಸ್ಥೆ. ಆ ಸಂಸ್ಥೆಗೆ ನನ್ನ ಹಳೆ ಕ್ಷೇತ್ರಕ್ಕೆ ಬರ್ತಿತ್ತು, ಅಲ್ಲಿ ಹೋಗ್ತಾ ಇದ್ದೆ. ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ನಾವು ಕಣ್ಣು ಕುರುಡರು ಇರ್ತಾರಲ್ಲ, ಪಾರ್ಷಿಯಲ್ಲೂ ಇರ್ತಾರೆ, ಫುಲ್ಲು ಇರ್ತಾರೆ, ಅಂಥವ್ರಿಗೊಂದು ಸಂಸ್ಥೆ ನೋಡಿದ್ದೀವಿ, ಬನ್ನಿ ಅಂತ ಕರ್ಕೊಂಡೋಗಿದ್ರು. ಭಾಳ ವರ್ಷ ಆಯಿತು, ಒಂದು 20 ವರ್ಷ ಆಯಿತು. ಕನಕಪುರದ ಹತ್ರ. ಈ ಮನೇಲಿ ಏನಾಗುತ್ತೆ, ಪಾರ್ಷಿಯಲ್ ಕುರುಡರು ಅಥವಾ ಸಂಪೂರ್ಣವಾಗಿ ಕುರುಡಾಗಿರ್ತಕ್ಕಂಥವ್ರು ಮನೆಯಲ್ಲೇ ಇರ್ತಾರೆ, ಏನೂ ಕೆಲಸ ಮಾಡೋಕ್ಕಾಗಲ್ಲ. ಗ್ರಾಮಾಂತರ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ತೆಂಗಿನ ಮರ ಹತ್ತೋದ್ರಿಂದ ಹಿಡಿದು, ಫಿಶಿಂಗು ಮೀನು ಸಾಕೋದ್ರಿಂದ ಹಿಡಿದು, ಉಳುಮೆ ಮಾಡೋದ್ರಿಂದ ಹಿಡಿದು, ವ್ಯವಸಾಯದಲ್ಲಿ ಸಾಕಷ್ಟು ಅವ್ರು ಓದಿರೋದೆಲ್ಲ ವ್ಯವಸಾಯ ಮಾಡ್ತಾಯಿರ್ತಾರೆ. ಅಂಥವ್ರಿಗೆ ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಆ ಸಂಸ್ಥೆ ಸುಮಾರು 16 ಎಕರೆ ಜಾಗದಲ್ಲಿ ಟ್ರೈನಿಂಗು ಕೊಡ್ತಾಯಿದ್ರು, ಈಗಲೂ ಕೂಡ ಕೊಡ್ತಾಯಿದ್ದಾರೆ. ಇಂಥ ಸಂಸ್ಥೆಗಳನ್ನು ಗುರುತಿಸುವಂಥ ಕೆಲಸ ಈ ಸುಮನ್ ಟಿ ವಿ ಮಾಡಿದೆ. ಮತ್ತು ಅದರ CEO ಅವರಿಗೆ, ಎಲ್ಲ ಆಡಳಿತ ಮಂಡಳಿಯವರಿಗೆ, ಮತ್ತು ಇವತ್ತು ಪ್ರಶಸ್ತಿ ಪಡೆದಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥ ತಮಗೆಲ್ಲ ಕೂಡ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.